ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರಕ್ಕೆ ಲಾಸ್ಟ್ 3 days ಅಲ್ಲಿ ನಾನು ಎಂಟ್ರಿ ಆದೆ. ಅಂದರೆ ಇದಕ್ಕಿಂತ ಮುಂಚಿನ ಅವ್ರ ತಲೆಯಲ್ಲಿ ನಾನಿದ್ದೆ, ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಲಾಸ್ಟ್ 3 days ಹಿಂದೆ ಕಾಂಟ್ಯಾಕ್ಟ್ ಮಾಡಿದ್ರು. ಕತೆ ತುಂಬ ಚೆನ್ನಾಗಿದೆ. ಚಿತ್ರಕಥೆನ ಚೇತನ್ ಅವರೇ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪ್ರಕಾಶ್ ಅವರು ಸಾಥ್ ಕೊಡ್ತಿದ್ದಾರೆ. ಹಾಗೆ ಯೋಗಿ ಸರ್ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಅಸೋಸಿಯೇಟ್ ಕೂಡ ಇದ್ದಾರೆ. ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ. ಇವತ್ತಷ್ಟೇ ಮುಹೂರ್ತ ಆಗಿದೆ. ನಾನೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಸಿಗ್ತೀವಿ. ಒಳ್ಳೆಯದಾಗಲಿ ದೇವಿ ಚಿತ್ರಕ್ಕೆ. ನಾನು ಲವ್ ಮಾಕ್ಟೇಲ್ 3 ಜಗಬಮ್ಮಿ ಫಿಲಮ್ ನೋಡಿದ ತಕ್ಷಣ ಚೇತನ್ ಸರ್ ಊರಿಗೆ ಬಂದ್ಬಿಟ್ಟಿದ್ರು, ಈ ಫಿಲಮಲ್ಲಿ ನೀವೇ ಮಾಡಬೇಕು ಆ್ಯಕ್ಟಿಂಗ್ನ ಅಂತ. ಹಂಗಾಗಿ ನನಗೊಂದು ಅವಕಾಶ ಕೊಟ್ಟಿದ್ರು ಫಿಲಮಲ್ಲಿ ಮಾಡೋಕ್ಕೆ ದೇವಿ ಸಿನಿಮಾದಲ್ಲಿ. ಹಂಗಾಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದೇವಿ ಸಿನಿಮಾನ ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಕೆಲಸ ಮಾಡಿದೆ ಎಲ್ಲರೂ ಅಂತ ಹೇಳ್ಕೊಂಡು. ಇಲ್ಲ ಸರ್, ಹೀರೋ ಫ್ರೆಂಡಾಗಿ ಮಾಡ್ತಾಯಿದ್ದೀನಿ. ಇಲ್ಲ ಆ ಥರ ಇಲ್ಲ, ಬೇರೆ ಥರ ಆಯ್ತು. ನೋಡೋದ ಚೇತನ್ ಸರ್ ಮಾಡಿದ್ರೆ ಮಾಡ್ಸೋದ. ಹೇಳಿದ್ದೀನಿ ಸರ್, ಕರ್ಕೊ ಹೋಗ್ತೀನಿ ಅಂತ ಹೇಳವ್ರೆ. ವೀಸಾ ಪಾಸ್ಪೋರ್ಟ್ ಮಾಡ್ಸೋಕೆ ರೆಡಿ ಮಾಡ್ತಿದ್ದಾರೆ. ಅದೇ ಸರ್. ಎಲ್ಲ ಮಾಧ್ಯಮದವರಿಗೂ ಮತ್ತು ರೈತರಿಗೂ ನಮಸ್ಕಾರ. ಸೊ ನಾನು ಈ ಸಿನಿಮಾದಲ್ಲಿ ದೇವಿಗೊಬ್ಬ ದೇವರಂಥ ಫ್ರೆಂಡಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ತುಪ್ಪದಲ್ಲೂ ಇರ್ತೀನಿ, ಹಾಲು ತುಪ್ಪದಲ್ಲೂ ಇರ್ತೀನಿ. ಸೊ ಒಟ್ಟಾರೆ ದೇವಿ ಫ್ರೆಂಡಾಗಿ ಇದು ಮಾಡ್ತಾ ಇದ್ದೀನಿ. ಆ್ಯಂಡ್ ಮಾಸ್ತಿ ಸರ್ ರೈಟಿಂಗ್ನ ನಾವು ಇಷ್ಟು ವರ್ಷ, ನಾನಂತೂ ಅವ್ರ ರೈಟಿಂಗಲ್ಲಿ ವರ್ಕ್ ಮಾಡಿರಲಿಲ್ಲ, ಎಂಜಾಯ್ ಮಾಡ್ತಾ ಇದ್ವಿ. ಇವತ್ತು ಅವ್ರ ರೈಟಿಂಗನ್ನ ನಾವು ಡೆಲಿವರಿ ಮಾಡೋದು ನಮ್ಮದು ಒಂದು ಕನಸು. ಸಿನಿಮಾದಲ್ಲಿ ಇವ್ರ ಜೊತೆ ಕೆಲಸ ಮಾಡಬೇಕು, ಈ ಟೆಕ್ನಿಷಿಯನ್ಸ್ ಜೊತೆ ಅಂತ. ಸೊ ನಮ್ದೊಂದು ಕನಸು ಸರ್ ನಿಮ್ಮ ಜೊತೆ ಕೆಲಸ ಮಾಡೋದು. ನಿಮ್ಮ ರೈಟಿಂಗನ್ನು ಯಾವಾಗ ಹೇಳ್ತೀವಿ ಅನ್ನೋಷ್ಟು ಎಕ್ಸೈಟ್ಮೆಂಟ್ ಇದೆ ಲೈಫಲ್ಲಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ರೈತರು ಸರ್, ನಾನು ಅದನ್ನೇ ಸರ್ ಹತ್ರ ಮಾತಾಡ್ತಾ ಇದ್ದೆ, ಯಾರು ಏನು ಬೇಕಾದ್ರೂ ಆಗ್ಬೋದು, ಬಟ್ ರೈತ ಆಗೋಕ್ಕೆ ಒಂದು ಗುಂಡಿಗೆ ಬೇಕು. ಇವಾಗ ರೈತರಿದ್ರೇ ನಾವೆಲ್ಲ. ಸರ್ ನನಗೇನಾದರೂ ಒಂದು ಸ್ವಲ್ಪ ಬಂಡ ಧೈರ್ಯ ಇದ್ದರೆ ನಂಗೆ ಈ ಕೆಲಸ ಬರುತ್ತೆ ಅಂತಲ್ಲ, ನನಗೆ ರೈತನ ಕೆಲಸ ಬರುತ್ತೆ ಅಂತ. ನನಗೆ ಮುಂದೆ ಫ್ಯೂಚರ್ ನನಗೆ ತುಂಬ ಇಷ್ಟ. ರೈತರಾಗಬೇಕು, ಅನ್ನ ಬೆಳೆಯೋದು ತುಂಬ ಪುಣ್ಯದ ಕೆಲಸ. ನಮ್ಮದು ಕಾಟಿರೋದಲ್ಲೇ ಭಾಷೆ ಹೇಳ್ಬಿಟ್ಟಿದ್ದಾರೆ. ಸೊ ಆ ಥರ ಸರ್, ಎಲ್ಲ ರೈತರಿಗೂ ಒಳ್ಳೇದಾಗಲಿ. ನಮ್ಮೆಲ್ಲರ ಸಪೋರ್ಟು ರೈತರಿಗೆ ಯಾವಾಗಲೂ ಇರುತ್ತೆ. ನಾವು 100 ವರ್ಷ ಚೆನ್ನಾಗಿ ತಿನ್ನಬೇಕು ಅಂದರೆ ನೀವೇ ಬೆಳಿಬೇಕು, ಅದನ್ನು ಮರೆಯೋಂಗಿಲ್ಲ. ತಾಯಿನ ಮರೆತರು ರೈತರನ್ನ ಮರೆಯೋಂಗಿಲ್ಲ. ಅಷ್ಟು ಪ್ಯೂರು ನಾವು ಬದುಕಿರೋಕ್ಕೆ ಪ್ರತಿದಿನ ನಮಗೆ ಫುಡ್ ಕೊಡ್ತೀರಾ. ಸೊ ಎಲ್ಲ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಋಣ ನಾವು ಯಾವತ್ತೂ ತೀರ್ಸಲ್ಲ, ಯಾವತ್ತೂ ಜೊತೆಗಿರ್ತೀವಿ ಸರ್. ಥ್ಯಾಂಕ್ ಯು. ಸೊ ಆ್ಯಂಡ್ ದೇವಿ, ಚೇತನ್ ಬ್ರೋ, ಸೊ ನಮ್ಮನ್ನು ಕರೆದು ಬ್ರೋ ನನ್ನ ಜೊತೆ ನೀವೇ ಮಾಡಬೇಕು ಅಂತ. ಅವ್ರದ್ದು ಫುಲ್ ರಾ ಇದೆ. ನನಗೂ ನಾನು ಹೇಳಿದೆ, ತುಂಬ ಕಾಮಿಡಿ ಎಲ್ಲ ಮಾಡಿದ್ದೀವಿ, ರಾ ಸಬ್ಜೆಕ್ಟ್ ಮಾಡೇ ಇಲ್ಲ, ನಿಮ್ಮ ಜೊತೆ ಫುಲ್ ಖುಷಿ ಇದೆ ಅಂತ. ಸೊ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಎಸ್, ನೀವು ಹೋರ್ಡಿಂಗ್ಸ್ ನೋಡಿದ್ರಲ್ಲ ಸರ್, ನೀವು ಮೈಸೂರು ಬ್ಯಾಂಗ್ಳೂರ್ ರೋಡು, ಆ ಹೋರ್ಡಿಂಗ್ಸ್ ನಮ್ಮದೇನೆ. ಸೊ ಫಸ್ಟ್ ಟೈಮ್ ನನಗೆ ತುಂಬ ನರ್ವಸ್ ಇದೆ. ನಾನೊಂದು ಸೀನಾ ಅನ್ನೋ ಒಂದು ನೆಗೆಟಿವ್ ರೋಲಲ್ಲಿ ಪಾರ್ಟಲ್ಲಿ ಪಾತ್ರ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಚೇತನ್ ಬ್ರೋ. ಓಕೆ, ಎಲ್ಲರದಾಯ್ತಲ್ಲ ಎಲ್ಲರೂ ಸರ್ ಒಂದು 100 ಇದೆ ಸರ್, 100+ ಇದೆ ಸರ್ ಬ್ಯಾಂಗ್ಳೂರ್. ಸರ್ ಎಲ್ಲ ನಮ್ಮದೇ ಇರುತ್ತೆ ಸರ್, ಅದಂತೂ ಡೆಫಿನೆಟ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ನಾನು. ನಂದ ಸರ್, ನೋಡೋಣ ಸರ್, ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಮಾಡಿಸ್ಕೊಂಡು ನಾನು ಎಂಟೈರ್ ನಂದು ಹೋರ್ಡಿಂಗ್ಸ್ ಎಷ್ಟಿದೆ ಅಷ್ಟನ್ನು ಮಾಡಿಕೊಡ್ತೀನಿ ಸರ್. ಸರ್ ಎಲ್ರದೂ ಇರುತ್ತೆ ಸರ್ ಅದರಲ್ಲಿ. ಥ್ಯಾಂಕ್ ಯು ಸರ್. ಸರ್ ಸಬ್ಜೆಕ್ಟು ಅಂತ ಉಟ್ಕೊಂಡಿದ್ದು ಇದೇ 1.5 ವರ್ಷದ ಹಿಂದೆ ಒಬ್ಬರು ಡೈರೆಕ್ಟ್ರು ಬರ್ತಾರೆ ಸರ್, ಒಂದು ಒಳ್ಳೆ ಕತೆ ಮಾಡಿದ್ದೀನಿ, ದುಡ್ಡು ಹಾಕು ಮಾಡು ಅಂತ. ನಾವು ಹಳ್ಳಿ ಜನ, ಮುಗಿದ್ರು ಗೊತ್ತಾಗಲ್ಲ, ಅದು ಮಂಡ್ಯ ಜನ ನಾವು, ನಮಗೇನು ಗೊತ್ತಾಗಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಒಂದಷ್ಟು ಹಾಕ್ದೆ, ಎಲ್ಲ ಆಯಿತು. ಕೊನೆಗೆ ಡೈರೆಕ್ಟ್ರ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ, ನಾನು ಒಬ್ಬನೇ ಇರೋದು, ಡೈರೆಕ್ಟ್ರೇ ಇಲ್ಲ. ಡೈರೆಕ್ಟ್ರ್ ಎಲ್ಲಿ ಹೋದ್ರು ಅಂದರೆ, ಇಲ್ಲಪ್ಪ ನಾನು ಮಾಡೋಕ್ಕಾಗಲ್ಲ ಸಿನಿಮಾ. ಸರಿ ಆಯಿತು, ನಮಗೆ ಸಿನಿಮಾ ಇಂಡಸ್ಟ್ರಿ ಸೆಟ್ ಆಗಲ್ವೇನೋ, ನಾವು ರೈತರಾಗೆ ಉಳ್ಕೊಬಿಡೋಣ ಅಂತ ಊರ ಕಡೆ ಹೋಗೋಣ ಅಂತ ಹೋಗ್ತೀನಿ. ಒಂದು ಫೋನ್ ಕಾಲ್ ಬರುತ್ತೆ, ಅವ್ನಿಗೆ ಯಾರು ನನ್ನ ನಂಬರ್ ಕೊಟ್ಟರು ಅಂತ ಗೊತ್ತಿಲ್ಲ. ಇಲ್ಲ ನಿಮ್ದು ಒಂದು ಸಿನಿಮಾ ಮಾಡೇ ಮಾಡ್ತೀನಿ, ನಿನ್ನನ್ನು ಯಾವ ರೀತಿ ಹೇಳ್ತಾರೆ ಅಂದರೆ ಸರ್, ಪ್ರೀತ್ಸೋತ್ ಪಪ್ಪ ಫಿಲಮ್ ಥರ ನಿನ್ನನ್ನು ಹೀರೋವಾಗಿ ಮಾಡ್ಬೇಕು ನಾನು ಅಂತ ಹೇಳ್ಕೊಂಡು ಬರ್ತಾರೆ. ಅದನ್ನೊಂದು ಶೂಟಿಂಗ್ ನಡೆಯುತ್ತೆ,
ಒಂದು ಹೋಗಿ ಶೂಟಿಂಗ್ ಮಾಡಿ 20 ದಿನ ಎಲ್ಲ ಶೂಟಿಂಗ್ ಆದಮೇಲೆ ಅಲ್ಲೆಲ್ಲ ಗೊತ್ತಾಗುತ್ತೆ ಡೈರೆಕ್ಟ್ರಿಗೆ ಸೀನೇ ಇಡಕ್ಕೆ ಬರ್ತಿಲ್ಲ ಅಂತ. ತುಂಬ ಹಂಗೆ ಒಂದು 10 ಜನ ಡೈರೆಕ್ಟ್ರು ಮೋಸ ಮಾಡಿದ್ಮೇಲೆ 11ನೇ ಸಿನಿಮಾ ನಾನೇ ಬರೀಬೇಕು ಅಂದ್ಬಿಟ್ಟು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಆಚೆ ಕೈ ಮುಗಿದು ಆಚೆ ಬರ್ತೀನಿ. ಅದೇನೋ ಗೊತ್ತಿಲ್ಲ ಸರ್, 20 ನಿಮಿಷದಲ್ಲಿ ಒಂದು ಕತೆ ಮಾಡಿದೆ. ಆ 20 ನಿಮಿಷ ಜರ್ನಿಲಿ ಬರಬೇಕಾದ್ರೆ ರೈಟ್ ತಿರುಗಿ ನೋಡ್ತೀನಿ, ಒಂದು ದೇವಸ್ಥಾನ ಸಿಗುತ್ತೆ, ಅದೇ ದೇವಿ ಅಂತ ಒಂದು ಹೆಣ್ಣು ದೇವರು, ಅಲ್ಲಿ ತಗೊಂಡೆ ಟೈಟ್ಲು ಅಂತ. ಅದು ನನಗೆ ಗೊತ್ತಿಲ್ಲ, ಮಧು ಬಂಗಾರಪ್ಪ ಸಾರು ಮಾಡಿ ನಿಂತಿದೆಯಂತೆ ಸಿನಿಮಾ, ಅದು ನನಗೆ ಗೊತ್ತಿಲ್ಲ. ಚೇಂಬರ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ಹಿಂಗೆ ಸಿನಿಮಾ ನಿಂತಿದೆ ಅಂತ. ಹೌದಾ, ನಾನು ತುಂಬ ಓಪ್ ಇಟ್ಕೊಂಡಿದ್ದೆ. ನನಗೆ ಕೊಟ್ಟರು, ಟೈಟ್ಲು ಕೊಟ್ಟರು, ರಿಜಿಸ್ಟ್ರೇಷನ್ ಆಯಿತು, ಹಿಂಗೆ ಬಂದಿದೆ ಸರ್. ಹೌದು ಸರ್, ಹೌದು ಸರ್. ಇವತ್ತು ಜೀವನ ಹೆಂಗೆ ನಡೀತಿದೆ, ಯಾವ ಥರ ನಡೀತಿದೆ, ರೈತರು ಯಾವ ಥರ ಹಳ್ಳಿಲಿ ಕಷ್ಟ ಪಡ್ತಿದ್ದಾರೆ, ಅದು ಸಿಟಿ ಜನಕ್ಕೆ ಗೊತ್ತಿಲ್ಲ. ಅದೇ ಥರ ಕಷ್ಟ ಬಿದ್ದು ಅಲ್ಲೊಂದು ವ್ಯವಸಾಯ ಮಾಡೋಕ್ಕೆ ಹೋಗಿ ಲಾಸ್ ಆಗಿ ಹುಡುಗ ಬೆಂಗಳೂರಿಗೆ ಬಂದು ಇಲ್ಲೇನೋ ಒಂದು ಮಾಡ್ತೀನಿ ಅಂತ ಹೋದಾಗ ರೌಡಿಸಮ್ಗೆ ಎಂಟ್ರಿ ಕೊಡ್ತಾನೆ ಸರ್. ಆ ಥರ ಇದೆ. ಹೌದು 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 ಓಕೆ. ಇಲ್ಲ ಸರ್, ಆ ಥರ ಏನಿಲ್ಲ. ಒಟ್ಟಿನಲ್ಲಿ ಒಂದು ಹಳ್ಳಿಯಿಂದ ಒಬ್ಬ ರೈತನ ಮಗ ಅಂತ ಒಂದು ಕತೆ ಸರ್, ಒಂದು ತಾಯಿ ಸೆಂಟಿಮೆಂಟ್ ಇಟ್ಕೊಂಡಿರೋ ಕತೆ. ಬೆಂಗಳೂರಿಗೆ ಬಂದು ಒಂದು ಮಾಸ್ ತಿರುಗುತ್ತೆ ಸರ್. ಜೋಗಿ ಆಗಲ್ಲ ಸರ್, ಜೋಗಿ 2 ಆಗ್ಬೋದು ಅನ್ಕೊಂಡಿದ್ದೀನಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಸರ್, ನಿಮ್ದು ಆಶೀರ್ವಾದ ನಮ್ಮ ಮೇಲೆ ಇದ್ರೆ. ಹೌದು ಮೇಡಮ್, ಹೌದು ಮೇಡಮ್. ನನ್ನ ಹತ್ರ ಒಂದು 70 ಹಸು ಇದೆ, ಒಂದು 20 ಕರು ಇದೆ, ಒಂದು ಎಮ್ಮೆ ಇದೆ, ಆಮೇಲೆ ಒಂದು 15 ನಾಯಿ ಇದೆ. ಈಗ ಕುದುರೆ ತರಬೇಕು ಅನ್ಕೊಂಡಿದ್ದೀನಿ. ಅದನ್ನ ಬಿಟ್ರೆ ರೈತರಿಗೆ ಏನೇನು ಬೇಕು, ಟ್ರಾಕ್ಟ್ರು, JCP, ಟಿಪ್ಪರು ಎಲ್ಲ ಇದೆ. ಒಂದಷ್ಟಕ್ಕೆ ವ್ಯವಸಾಯ ಮಾಡಿದ್ದೀನಿ, ಕಬ್ಬು ಹಾಕಿದ್ದೀನಿ, ಮತ್ತೆ ಕೋಸ್ ಹಾಕಿದ್ದೀನಿ, ಬೀನೀಸ್ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಎಲ್ಲ ನಡೀತಿದೆ ಮೇಡಮ್. ಹೌದು ಸರ್. ಸರ್ 10 ಜನ ಡೈರೆಕ್ಟ್ರು ಮೋಸ ಮಾಡಿದಾಗ ನಮ್ಮ ಹಳ್ಳಿ ಜನ ಸರ್ ಯಾವ ಥರ ಮಾತಾಡ್ಬಿಡ್ತಾರೆ ಅಂದರೆ, ಏನಪ್ಪ ಸಿನಿಮಾ ಮಾಡಕ್ ಹೋಗಿದ್ದ, ಎಲ್ಲ ಕಳ್ಕೊ ಬಂದ್ಬಿಟ್ನಂತೆ. ದೇವರನ್ನ ಏನು ಕಳ್ಕೊಂಡಿಲ್ಲ ಸರ್, ಕಳಿಸಿದ್ರು. ಸ್ವಲ್ಪ ನಾವು ಸಂಪಾದನೆ ಮಾಡಿರೋದು 100 ರೂಪಾಯಿ ಅಂದರೆ 20 ರೂಪಾಯಿ ಕಿತ್ಕೊಂಡಿದ್ದಾರೆ, ಬಿಟ್ರೆ 100 ರೂಪಾಯಿನೂ ಕಿತ್ಕೊಳಕ್ ಆಗಲ್ಲ ಸರ್. ಆದ್ರೂ ಹಂಗಾದ್ಮೇಲೆ ಮಾಡಿದ ಕತೆ ಸಿಕ್ಕಾಪಟ್ಟೆ ಕನ್ಸಿಟ್ಕೊಂಡು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಅದಕ್ಕೆ ನಮ್ಮ ಡೈರೆಕ್ಟ್ರು ಸಾಥ್ ಕೊಟ್ಟಿದ್ದಾರೆ, ಮತ್ತು ಯೋಗಿ ಅಣ್ಣ ಅಂತಿದ್ದಾರೆ, ಅವರು ಸಾಥ್ ಕೊಟ್ಟಿದ್ದಾರೆ. ಇದಕ್ಕೂ ತುಂಬ ಮೋಸ ಆಯ್ತು ಈ ಸಿನಿಮಾಗೂ. ಬೇಡಪ್ಪ ಅಂತ ಹೋಗೋ ಟೈಮಲ್ಲಿ ನಮ್ಮ ಫೈಟ್ ಮಾಸ್ಟ್ರು ಅರ್ಧ ದಾರಿಗೆ ಬಂದು, ಇಲ್ಲ ನೀವು ಮಾಡ್ತೀರಾ, ನಿಮ್ಮಲ್ಲಿ ಏನೋ ಒಂದು ಇದೆ ಅಂತ ಅರ್ಧ ದಾರಿಗೆ ಬಂದು ಕರ್ಕೊಂಡ್ಬಂದಿದ್ದಾರೆ.